ಹೌದು ಅತ್ತೆ, ನೀವು ಆಡಿದ ಮಾತು ನೋಡಿದ್ರೆ ಇನ್ಮೇಲೆ ಯಾವುದೇ ಸಮಸ್ಯೆ ಬರೋದೇ ಇಲ್ಲ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂತು. ನಿಜ ಹೇಳ್ತೀನಿ ಅಂತರ, ನಿನ್ನ ನೋಡಿದಾಗ ನೀನು ಈ ಮನೆಗೆ ಬಂದರೆ ಏನೇನೋ ಅನಾಹುತ ಆಗಿಬಿಡುತ್ತೆ, ಈ ಸಂಸಾರದ ಸೂತ್ರ ಹರಿದು ಹೋಗ್ಬಿಡುತ್ತೆ ಅಂತ ನನ್ನಷ್ಟಕ್ಕೆ ನಾನೇ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಅಷ್ಟೇ ಅತ್ತೆ, ನಿಮ್ಮನ್ನು ತುಂಬ ರಾಂಗಾಗಿ ಜಡ್ಜ್ ಮಾಡಿಬಿಟ್ಟಿದ್ದೆ. ನೀವಿವತ್ತು ಲೀಲಾ ಅವ್ರ ಪರ ನಿಂತ್ರಲ್ಲ, ತುಂಬ ಹೆಮ್ಮೆ ಅನಿಸ್ತು. ನಿಮ್ಮ ಮೇಲೆ ಹೊಸ ನಂಬಿಕೆ ಹುಡ್ತು. ನೀವು ಆಡಿರೋ ಮಾತೆಲ್ಲ ಈಗಾಗಲೇ ತುಂಬ ನೋವಲ್ಲಿರೋ ಲೀಲಾ ಅವ್ರ ಲೈಫಲ್ಲಿ ಒಂದು ಹೊಸ ಉತ್ಸಾಹ ಬರುತ್ತೆ. ಅಮ್ಮ ಲಕ್ಷ್ಮಿ, ನಿನ್ನೆ ಮೊನ್ನೆ ನೋಡಿರೋ ಲೀಲಾ ಮೇಲೆ ನನಗೆ ಅಷ್ಟೊಂದು ಪ್ರೀತಿ ಅಕ್ಕರೆ ಇದೆ. ಇನ್ನು ಇಷ್ಟು ವರ್ಷದಿಂದ ನೀವು ಲೀಲಾನ ನೋಡ್ತಾ ಇದ್ದೀರಾ, ಇನ್ನೆಷ್ಟು ಅವಳ ಮೇಲೆ ಪ್ರೀತಿ ಅಕ್ಕರೆ ಇರಲ್ಲ. ಅಮ್ಮ ನೀವೇನೂ ಯೋಚನೆ ಮಾಡಬೇಡಿ, ಲೀಲಾಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಅವಳು ನನ್ನ ಫ್ರೆಂಡಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ, ಅದನ್ನು ನಾನು ಮಾಡ್ತೀನಿ. ಇದೇ ನನಗಾಗಲ್ಲ ಅನ್ನೋದು. ಈ ಕೆಟ್ಟವರಿಗೆ ಸ್ಟಾರ್ಟಿಂಗಲ್ಲಿ ಒಳ್ಳೇದಾಗುತ್ತೆ ಅಂತೆ, ಆಮೇಲೆ ಕೆಟ್ಟದೇ ಆಗುತ್ತೆ ಅಂತ ಕೋಟಿಗೊಬ್ಬ ಸಿನಿಮಾದಲ್ಲಿ ನಮ್ಮ ವಿಷ್ಣುದಾದ ಹೇಳಿಲ್ವಾ? ಸರು ಮೇಡಮ್ಗೆ ಇದಾಗಬೇಕಾಗಿತ್ತು, ಇವತ್ತಾಯ್ತು. ಇವ್ರ ಜೊತೆ ದುರ್ಗಾ ಮೇಡಮ್ ಸಿಕ್ಕಾಕೋತಾರೆ ಅಂತ ಅನ್ಕೊಂಡಿದ್ದೆ. ಇನ್ನು ಸ್ವಲ್ಪ ದಿನ ಅದು ಆಗೋಗುತ್ತೆ. ಹಾಗೆಲ್ಲ ಹೇಳ್ಬಾರ್ದು ವಿಶ್ವರೂಪ್. ಮೊದಲು ರೂಪನ ಕರೆದು ಹೀಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಬೇಕು. ಅಲ್ಲ ಮೇಡಮ್, ಸತ್ಯನ ಯಾರಾದರೂ ಮುಚ್ಚಿಡ್ತಾರ? ನೀವು ಈ ಥರ ಅವ್ರು ಮಾಡಿದ ತಪ್ಪನ್ನ ಮುಚ್ಚಿಟ್ಕೊಂಡು ಇವತ್ತು ನೀವು ನೋವಲ್ಲಿದ್ದೀರಾ. ಅವ್ರು ತಪ್ಪು ಮಾಡಿದ ಮೊದಲನೇ ದಿನ ಈ ಥರ ಬುದ್ಧಿ ಕಲಿಸಿದ್ದಿದ್ರೆ ಇವತ್ತು ಮನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅದು ಹಾಗಲ್ಲ ವಿಶ್ವರೂಪ್. ನೀವು ಸುಮ್ಮನೆ ಇರಿ ಮೇಡಮ್, ಹೀಗೆಲ್ಲ ಮಾತಾಡಿ ನಂಗೆ ಹರ್ಟ್ ಮಾಡಬೇಡಿ. ಇವತ್ತಲ್ಲಿ ರೂಪ ಇದ್ದಿದ್ದಕ್ಕಾಯ್ತು, ಇಲ್ದಿದ್ರೆ ಅವರೆಲ್ಲ ಸೇರಿ ನಿಮ್ಮೇಲೆ ಗೂಬೆ ಕೂರಿಸ್ತಿದ್ರು. ಆಮೇಲೆ ನೀವು ಕೂತ್ಕೊಂಡು ನನ್ನ ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಿ ಅಂತ ಒಂದು ಮೂಲೆಯಲ್ಲಿ ಕೂತು ಆಳ್ಬೇಕಾಗಿತ್ತು. ರೂಪ ಥರ ಹುಡುಗಿ ಪ್ರತಿ ಮನೇಲಿ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಪ್ರತಿ ಮನೇಲಿ ಇಲ್ದಿದ್ರು ಪರವಾಗಿಲ್ಲ, ನಮ್ಮ ಮನೇಲಿದ್ರೆ ನನ್ನ ಲೈಫೇ ಜಿಂಗಲಾಗುತ್ತೆ. ಏನಂತೀರ? ಸುಮ್ಮನಿರಿ ವಿಶ್ವರೂಪ್. ನಿಮ್ಮ ಹುಡುಗಿನ ಹೊಗಳಕ್ಕೆ ಒಂದು ಚಾನ್ಸ್ ಸಿಕ್ಕರೆ ಸಾಕು, ನೀಟಾಗಿ ಉಪಯೋಗಿಸ್ಕೋತೀರಾ. ಈಗ ಏಜೆ ಸರುಗೆ ಏನು ಮಾಡ್ತಾರೆ ಅಂತ ನಂಗೆ ಟೆನ್ಷನ್ ಆಗ್ತಿದೆ. ಅಂತರ ಅಕ್ಕನೂ ಕೂಡ ಈ ಥರ ಮಾತಾಡಬಾರ್ದಾಗಿತ್ತು. ಮೇಡಮ್, ಸತ್ಯ ಮಾಡಿ ಒಂದು ಮಾತು ಹೇಳ್ತೀನಿ. ಅಂತರ ಮೇಡಮ್ ಈ ಮನೆಗೆ ಬಂದಾಗ ನಾನು ನಿಮಗೇನು ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವ್ರು ಬಂದಿದ್ದು ನಿಮ್ಮನ್ನು ಕಾಪಾಡೋಕ್ಕಂತ ನಂಗೆ ಅನಿಸ್ತಿದೆ ಮೇಡಮ್. ಅವ್ರು ನಿಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನೋಡಿ. ಅವ್ರು ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನು ಹಚ್ಕೊಂಡು ಏನು ಪ್ರಯೋಜನ ವಿಶ್ವರೂಪ್? ಅವ್ರು ಮೊದಲು ಈ ಮನೆನ ಹಚ್ಕೋಬೇಕು, ಏಜೇನ ಹಚ್ಕೋಬೇಕು, ಈ ಮನೆಯವರೆಲ್ಲರನ್ನೂ ಗುರುತಿಸ್ಬೇಕು. ಆಗಲೇ ನೀವೆಲ್ಲರೂ ಖುಷಿಯಾಗಿರೋದಕ್ಕೆ ಸಾಧ್ಯ. ಮೇಡಮ್ ಏನು ಹೇಳಿದ್ರಿ ಇನ್ನೊಂದ್ಸಲ ಹೇಳಿ. ಯಾಕೆ ವಿಶ್ವರೂಪ್? ಅಲ್ಲ, ನೀವು ಚೆನ್ನಾಗಿರೋಕ್ಕೆ ಸಾಧ್ಯ, ನಾವೆಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಯಾಕೆ ಹೇಳಿಲ್ಲ? ಬಾಯಿ ಸ್ಲಿಪ್ ಆಗಿ ಬಂದ್ಬಿಡ್ತು ವಿಶ್ವರೂಪ್. ಇಲ್ಲ ಮೇಡಮ್, ನೀವು ಬೇರೆ ಅರ್ಥದಲ್ಲಿ ಹೇಳಿದ್ರಿ. ನಂಗೆ ನಿಜ ಗೊತ್ತಾಗಬೇಕು, ನಿಜ ಹೇಳಿ. ಅಯ್ಯೋ, ನಿಜವಾಗ್ಲೂ ಬಾಯಿ ತಪ್ಪು ಹೇಳಿದ್ದು. ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿರೋಣ, ಆಯ್ತಾ? ಇದು ನಮ್ಮ ಲೀಲಾ ಮೇಡಮ್ ಅಂದ್ರೆ. ಸರು ನನ್ನ ಮಾತು ಕೇಳು. ಸುಮ್ಮನೆ ಇರಿ ಅಕ್ಕ, ನಿಮ್ಮ ಮಾತು ಕೇಳೇನೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ಅಲ್ಲ ಅಕ್ಕ, ಈಗ ಆಯ್ತಲ್ಲ ಅಂತ ಒಂದೇ ಒಂದ್ಸಲನಾದ್ರೂ ಬಂದು ಸಮಾಧಾನ ಮಾಡಿದ್ರ ಎಂತ ಕೆಲಸ ಆಗೋಯ್ತು. ಸರು, ಇಲ್ಲಿವರೆಗೂ ಏನು ಆಗಿಲ್ಲ ಅಲ್ವಾ? ಯಾಕೆ ಭಯ ಪಡ್ತಾ ಇದೆಯಾ? ಅದಕ್ಕೆ ಅಕ್ಕ ಭಯ ಆಗ್ತಿರೋದು. ಏಜೆ ಅಲ್ಲೇ ಹೊಡೆದೋ ಬೈದೋ ಕಳ್ಸಿದ್ರೆ ಇಷ್ಟೊಂದು ಭಯ ಆಗ್ತಿರ್ಲಿಲ್ಲ. ಅಲ್ಲಿ ಬಿಟ್ಟು ಕಳ್ಸಿದ್ರ ನಿನಗೆ ಫುಲ್ ಭಯ ಆಗ್ತಿದೆ. ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ, ಇದೆಲ್ಲ ಮಾಡಿದ್ದು ನೀವೇ ತಾನೆ?
ನನ್ನ ಹೆಸರು ಯಾಕಕ್ಕ ಬಂತು? ನಿಮ್ಮ ಹೆಸರು ಬರಬೇಕಿತ್ತು ತಾನೇ? ಸರು, ಮನೆ ಅಂದಮೇಲೆ ಇದೆಲ್ಲ ಸಹಜ. ನಾವಿಬ್ರು ಮಾಡ್ತಿರೋದು ಮನೆಗೋಸ್ಕರ ತಾನೆ. ಇದರಲ್ಲಿ ಗೆಲುವು ಸೋಲು ಎರಡೂ ಇರುತ್ತೆ. ಹೇಗೆ ಸಕ್ಸಸ್ ಬಂದಾಗ ನಾವಿಬ್ರು ಅನುಭವಿಸ್ತೀವೋ, ಸೋಲಾದಾಗ್ಲೂ ಅನುಭವಿಸ್ಬೇಕು. ಗೊತ್ತಾಯ್ತಾ? ಏನೋ ಅಕ್ಕ, ನಿಮಗ್ ಜಾಸ್ತಿ ಗೊತ್ತು. ಅದಕ್ಕೆ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ನಾನು ಗಡ್ಡೆ ಎಲ್ಲದಕ್ಕೂ ಅಂತ ಇದ್ದೇನೆ. ಅಕಸ್ಮಾತ್ ಏಜೆಗೆ ನೀವೇ ಅಂತ ಗೊತ್ತಾಗ್ಬಿಡ್ಬೇಕಿತ್ತು. ಅವಾಗ ನೀವು ನನ್ನ ಜೊತೆಗೆ ಇರ್ತಾ ಇದ್ರಿ, ಭಯ ಶೇರ್ ಮಾಡ್ಕೊಳ್ಳೋದಕ್ಕೆ. ಸರು, ಏಜೆ ಹತ್ರ ಆಗಲಿ ಅಥವಾ ಇನ್ಯಾರ ಹತ್ರನೂ ಇದ್ರ ಹಿಂದೆ ನಾನಿದ್ದೀನಿ ಅಂತ ಹೇಳಿಲ್ಲ ತಾನೆ? ಅಯ್ಯೋ, ಎಲ್ಲಿ ಹೇಳೋದಕ್ಕಾಗತ್ತಕ್ಕ? ಅಲ್ಲಷ್ಟೆಲ್ಲ ಡ್ರಾಮಾ ಆದಮೇಲೆ ಎಲ್ಲೂ ಹೊರಗಡೆ ಕಾಲಿಡ್ದೆ ಇಲ್ಲೇ ಕೂತಿದ್ದೀನಿ. ನೀವು ಒಳ್ಳೆ ಅಲ್ಲ ಅಕ್ಕ, ಏಜೆ ಒಂದು ಮಾತು ಕೇಳಿದೆ ನಾನು ತಪ್ಪು ಮಾಡಿ ಇಷ್ಟೊತ್ತಾದರೂ ಸುಮ್ಮನೆ ಇದ್ದಾರಲ್ಲ. ಮೋಸ್ಟ್ಲಿ ನನ್ನನ್ನು ಹೇಗೆ ಮುಗಿಸ್ಬೋದು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕು ಅಲ್ವಾ ಅಕ್ಕ? ಸರು, ಏನೇನೋ ಯೋಚನೆ ಮಾಡಬೇಡ. ಅಯ್ಯ, ಸುಮ್ಮನಿರಿ ಅಕ್ಕ. ನಿಮಗೇನು ಅರ್ಥ ಆಗಬೇಕು ನನ್ನ ಪ್ರಾಣ ಸಂಕಟ. ನಿಮಗೆ ಹೇಗೆ ಗೊತ್ತಾಗಬೇಕು ಜೀವ ಭಯ ಅಂದರೆ ಹೇಗಿರುತ್ತೆ ಅಂತ. ನನ್ನ ಪ್ರಕಾರ ಕೈಯೆಲ್ಲ ಗಲೀಜು ಮಾಡ್ಕೊಳ್ಳೋದಿಲ್ಲ ಏಜೆ. ನನ್ನ ಹಣೆಗೆ ಗುರಿ ಇಟ್ಟು ಟಿಶ್ಯೂ ಅಂತ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಇಲ್ಲ 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 ಇಲ್ಲ, ನನಗೋಸ್ಕರ ಒಂದು ಬುಲೆಟ್ ವೇಸ್ಟ್ ಮಾಡ್ತಾರೆ ಏಜೆ. ಚಾನ್ಸೇ ಇಲ್ಲ. ಸರು, ನನ್ನ ಮಾತು ಕೇಳು. ಅಯ್ಯೋ, ಸುಮ್ಮನೆ ಇರಿ ಅಕ್ಕ. ನೀವು ನಿಮ್ಮ ಮಾತು ಕೇಳಿ ನಾನಿಲ್ಲಿ ಹೀಗೆ ಬಂದು ಕೂತಿರೋದು. ಈಚೆ ನನ್ನನ್ನು ತುಳ್ದು 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 ಸಾಯಿಸ್ಬಿಡ್ತಾರೆ ಅನ್ಸುತ್ತೆ. ಇಲ್ಲ 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 ಇಲ್ಲ, ನಾನು ಕ್ಯೂಟ್ ಆಗಿದ್ದೀನಲ್ವಾ, ನನಗೆ ಗಾಯ ಎಲ್ಲ ಮಾಡೋದಿಲ್ಲ ಅನ್ಸುತ್ತೆ ಅಲ್ವಾ? ನನ್ನ ಹೆಂಡತಿಗೆ ಮಾತ್ರೆ ಹಾಕೋದಕ್ಕೆ ಹೋದವಳು ನೀನು ಅದೇ ಮಾತ್ರೆ ತಿಂದು ಸಾಯ್ಬೇಕು ಅಂತ ನನಗೆ ಮಾತ್ರೆ ಹಾಕಿ ಸಾಯಿಸ್ಬಿಡ್ಬೋದಾ? ಅಯ್ಯೋ, ಮಾತ್ರೆ ತಿನ್ನಿಸ್ಲಿ ನನ್ನ ಫೇವ್ರೆಟ್ ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡಿ ತಿನ್ಸಿದ್ರೆ ಸ್ವೀಟಾಗಿ ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀನಿ. ಚಾನ್ಸೇ ಇಲ್ಲ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.